ಇಲ್ಲ ಅಂದ್ರೆ ಅವರು ತಮ್ಮ ಕುಟುಂಬಕ್ಕೆ ಬೇಕಾಗಿರುವಂತಹ ಕಾರಣಕ್ಕಾಗಿ ಅವರು ಇನ್ಫ್ಲೂಯೆನ್ಸ್ ಅನ್ನ ಬಳಸಿದ್ರು, ಪ್ರಭಾವವನ್ನ ಬಳಸಿದ್ರು. ಈಗ ಅದನ್ನೇ ಚರ್ಚೆ ಅದರ ಬಗ್ಗೆ ಕುಲಂಕುಷವಾಗಿ ತನಿಖೆ ನಡೆಯಲಿ ಅಂತಲೇ ತಾನೇ ನಾವು ಅಲ್ಲೊಂದು ದೇಶ ಆಯೋಗವನ್ನು ಮಾಡಿದ್ದೀವಿ. ಅದು ವರದಿ ಕೊಟ್ಟ ನಂತರ ಅದ್ರ ಮೇಲೆ ಗೊತ್ತಾಗುತ್ತೆ ಯಾರ್ಯಾರು ಅದರಲ್ಲಿ ಭಾಗಿದಾರರಾಗಿದ್ದಾರೆ ಅಂಥೇಳಿ. ಅಲ್ಲಿವರೆಗೂ ಕಾಯಬೇಕಾಗತ್ತೆ. ಏಕಾಏಕಿ ಸುಮೂಟವು ನೀವು ಆ ಥರ ಕೇಸ್ ಬುಕ್ ಮಾಡಲಿಕ್ಕೆ ಆಗೋದಿಲ್ಲ. ಮುಖ್ಯಮಂತ್ರಿ ಪಾತ್ರ ಏನು ಅಂತ ಯಾರಿಗೂ ಗೊತ್ತು, ಊಹಾಪೋಹಗಳನ್ನ ಕೇಳ್ತಾ ಇದ್ದೀವಿ. ಇಲ್ಲ ಆ ಥರ ನೀವು ಹೇಳ್ತಾರಾದ್ರೆ ಈ ಹಿಂದೆ ಕೆಂಪಣ್ಣ ಆಯೋಗದ ವರದಿ ಬಂತು, ಬಟ್ ವರದಿ ಇನ್ನೂವರೆಗೂ ಸಹಿತ ಅನುಷ್ಠಾನ ಮಾಡಿಲ್ಲ. ನೀವು ಅವಾಗಲೂ ಸಹಿತ ಮುಖ್ಯಮಂತ್ರಿಗಳ ಮೇಲೆ ನೇರವಾದಂತಹ ಆರೋಪ ಈಗ ಆಗ ಈಗ ಕಾಂಟ್ರಾಕ್ಟ್ ಅಸೋಸಿಯೇಷನ್ ಅಧ್ಯಕ್ಷರಾಗಿ ನೇರವಾದ ಆಪಾದನೆ. ಕಾಂಟ್ರಾಕ್ಟ್ ಅಸೋಸಿಯೇಷನ್ ಒಬ್ಬ ಕಾಂಟ್ರಾಕ್ಟರ್ ನೇರವಾಗಿ ಆತ್ಮಹತ್ಯೆ ಮಾಡ್ಕೊಳ್ತಾನೆ. ಆಗ ಅದು ಭ್ರಷ್ಟಾಚಾರ ಸಾಬೀತಾಗಿತ್ತು, ಇದು ಆಗಿದೆ ಅಂಥೇಳಿ. ಇಲ್ಲಿ ಸೈಟ್ಗಳು ಅಲಾಟ್ ಆಗಿರ್ತಕ್ಕಂಥದ್ದು, ಸೈಟನ್ನು ನೇರವಾಗಿ ನಿಮ್ಮ ಮೂಡ ಅದನ್ನು ಅಕ್ವೈರ್ ಮಾಡಿ ಅಲಾಟ್ ಮಾಡಿರ್ತಕ್ಕಂಥದ್ದಲ್ಲ, ಅದು ಪರ್ಯಾಯವಾಗಿ ಕೇಳಿರ್ತಕ್ಕಂಥದ್ದು. ಅದರಲ್ಲಿ ಏನಾದರೂ ಇರ್ಬೋದು. ಇದ್ರ ಬಗ್ಗೆ ಚರ್ಚೆ ನಾವು ಟಿ ವಿನಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ. ಆಯೋಗ ಅದನ್ನು ರಚನೆ ಮಾಡಿದ್ದಾರೆ, ಅದು ತನಿಖೆ ಮಾಡಿ ವರದಿ ಕೊಟ್ಟ ನಂತರ ಮಾಡಬೇಕು. ಸರ್, ಈಗ ಕಾನೂನಾತ್ಮಕ ಹೋರಾಟ ಇರುತ್ತೆ. ಈಗ ಸಿ ಎಂ ಈಗ ಕಾನೂನಾತ್ಮಕ ಹೋರಾಟ ಅಂದರೆ ಈಗ ಅವರು ಪ್ರಾಸಿಕ್ಯೂಷನ್ಗೆ ಅವಕಾಶ ಕೊಟ್ಟಿದ್ದಾರೆ. ಅದು ಕೋರ್ಟು ಕಚೇರಿಗೆ ಹೋದಾಗ ಅದು ಪ್ರಕ್ರಿಯೆ ಬರುತ್ತೆ. ಆ ಪ್ರಕ್ರಿಯೆ ಯಾವ ರೀತಿ ಇದೆ ಅದನ್ನು ನಡ್ಕೊಂಡು ಹೋಗ್ತೀವಿ, ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೀವಿ. ಇದನ್ನೇ ವಿಷಯ ಇಟ್ಕೊಂಡು ಈಗ ಬಿಜೆಪಿ ಅವರು ಸಿಎಂ ರಾಜೀನಾಮೆಯನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒತ್ತಾಯನ ಮಾಡ್ತಾರೆ. ಅಲ್ಲ, ಯಾವುದೇ ವಿಚಾರ ಬಂದ್ರೂ ಸಹ ಮಾತೆತ್ತಿದ್ರೆ ರಾಜೀನಾಮೆ ಕೊಡಬೇಕು ಅನ್ನೋದು ಅದು ಒಂದು ಫ್ಯಾಷನ್ ಆಗಿಬಿಟ್ಟಿದೆ ಭಾರತೀಯ ಜನತಾ ಪಾರ್ಟಿಯವ್ರಿಗೆ. ಅವರು ನೈತಿಕ ಹೊಣೆ ಹೊತ್ತು ಎಷ್ಟು ರಾಜೀನಾಮೆಗಳು ಕೊಟ್ಟಿದ್ದಾರೆ. ಅವ್ರು ಮೆನ್ಷನ್ ಮಾಡ್ತಾರೆ ಇದೇ ವಿಚಾರ ಸರ್. ಅಲ್ಲಲ್ಲ, ಬಂದೆ ಪ್ರಕರಣ ಬಂದಂತ ಸಂದರ್ಭದಲ್ಲಿ ಏನೋ ಅನುಮತಿಯನ್ನು ಕೊಟ್ಟಿದ್ವಿ ವಿಚಾರಣೆ ನಡೆಸೋದಕ್ಕೆ. ಈಗ ಸಿದ್ದರಾಮಯ್ಯನವರು ಆ ವಿಚಾರ ಅದೇ ರೀತಿ ದಾರಿ ಯಡಿಯೂರಪ್ಪನವರ ಪ್ರಕರಣದಲ್ಲಿ 20 ಕೋಟಿ ಚೆಕ್ಕಲ್ಲಿ ನೇರವಾಗಿ ಹಣ ತೆಗೆದುಕೊಂಡಿದ್ದು ಭ್ರಷ್ಟಾಚಾರದ ಪ್ರೈಮಾ ಫೇಸಿ ಸಾಬೀತಾಗಿದೆ. ಇಲ್ಲಿ ಮುಖ್ಯಮಂತ್ರಿಗಳು ನೇರವಾಗಿ ಭಾಗಿಯಾಗಿದ್ದಾರೆ ಅನ್ನೋದು ಸಹ ಗೊತ್ತಿಲ್ಲ. ಮುಖ್ಯಮಂತ್ರಿ ಪರಿವಾರದವರು ಅಂಥೇಳಿ ಯಾರಾದರೂ ಮಾಡಿದರೆ ಅದ್ರ ಬಗ್ಗೆ ಅದು ಆಯೋಗ ವರದಿ ಕೊಟ್ಟ ನಂತರ ಚರ್ಚೆ ಮಾಡ್ಬೋದು. ಅದ್ರ ಬಗ್ಗೆ ಮಾತಾಡಲಿಕ್ಕೆ ಆಗೋದಿಲ್ಲ. ಮತ್ತು ಈಗಲೂ ಸಹ ಪೋಕ್ಸೋದಲ್ಲಿ ಯಡಿಯೂರಪ್ಪನವ್ರ ಮೇಲೆ ಕೇಸ್ ಇದೆ. ಹೈಕೋರ್ಟ್ ಜಡ್ಜ್ ಹೇಳ್ತಾರೆ ಇಸ್ ನಾಟ್ ಎ ಟಾಮ್ ಡಿಕ್ ಅಂಡ್ ಹಾರಿ ಅಂಥೇಳಿ. ಸಿದ್ದರಾಮಯ್ಯನೂ ಕೂಡ ಟಾಮ್ ಡಿಕ್ ಅಂಡ್ ಹಾರಿ ಅಲ್ಲ. So he will take his own course of action.